ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2024 ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಆಲ್ಮೋಸ್ಟ್ ಎಲ್ಲರೂ ವೆಯ್ಟ್ ಮಾಡ್ತಿರುವಂಥದ್ದು ರಿಸಲ್ಟಿಗಾಗಿ. ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಎಷ್ಟು ಸಮಯ ಬೇಕು. ಇವಾಗ ತಾತ್ಕಾಲಿಕ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಸೊ ಇವಾಗ ಫೈನಲ್ ಕೀ ಆನ್ಸರನ್ನು ಬಿಡ್ತಾರೆ ಇನ್ನು ಕೆಲವೊಂದು ದಿವಸದಲ್ಲಿ. ಸೊ ಇವಾಗ ಕ್ಯೂರಿಯಾಸಿಟಿ ಇರುವಂಥದ್ದು ಯಾವಾಗ ರಿಸಲ್ಟ್ ಬರುತ್ತೆ ಅಂತ, 2024 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೇಳ್ತಿರುವಂಥ ಕ್ವಶನ್ಸು. ಸೊ ಇದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರತಿ ವರ್ಷ ನಡೆಸ್ತಾ ಬಂದಿದ್ದಾರೆ. KCET 2023 ಎಕ್ಸಾಮ್ ಮೊದಲ ಬಾರಿಗೆ ನಡೆಸಿರ್ತಾರೆ. KCET 2024 ಎಕ್ಸಾಮ್ ನವೆಂಬರ್ 24ರಂದು ನಡೆಸಿದ್ದಾರೆ. ಸೊ ಇದು ಎರಡನೇ ಎಕ್ಸಾಮ್. ಸೊ ಇವಾಗ ಇದರ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ಎಲ್ಲರೂ ಕುತೂಹಲದಿಂದ ಕೇಳ್ತಿದ್ದಾರೆ. ಸೊ 2023 ಡೇಟಾದ ಪ್ರಕಾರ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಷ್ಟು ಸಮಯ ಬೇಕು, ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಒಂದು ಟೆಂಟೇಟಿವ್ ಡೇಟನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ನೋಡ್ತಾ ಹೋಗೋದಾದರೆ, ಸೊ ಲಾಸ್ಟ್ ಇಯರು ಅಧಿಸೂಚನೆ ಹೊರಡಿಸಲಾಗುವ ದಿನಾಂಕ 5/9/2024 ಅಂತ ಹೇಳಿದರು. ಮಾಹಿತಿ ಪುಸ್ತಕ ಪ್ರಕಟಿಸಲಾಗುವ ದಿನಾಂಕ 5/9/2023. ಮತ್ತೇನಾಯಿತು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ದಿನಾಂಕ 10/9/2023ರಿಂದ 30/9/2023 ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 3/10/2023 ಇತ್ತು. ಪರೀಕ್ಷಾ ದಿನಾಂಕ 5/11/2023 ಆಗಿತ್ತು. ಸೊ ಇದು ಫಸ್ಟಿಗೆ ನೋಟಿಫಿಕೇಷನ್ ಬಂದಾಗ KE ಅವರು ಬಿಟ್ಟಾಗಿದ್ದಂತಹ ಮಾಹಿತಿ. ಓಕೆನಾ. ಆ ನಂತರ ಏನಾಯಿತು ಅಂತಂದರೆ ಸ್ವಲ್ಪ ಬದಲಾವಣೆಗಳನ್ನು ತಂದರು. ಹೊಸತು ಮೊದಲ ಸಲ ಅವ್ರು ಮಾಡಿರೋ ಕಾರಣ ಸ್ವಲ್ಪ ಬದಲಾವಣೆಗಳನ್ನು ತಂದರು. ಅಪ್ಲಿಕೇಶನ್ 39/2024ಗೆ ವಿಸ್ತರಣೆಯನ್ನು ಮಾಡಲಾಗಿತ್ತು. ಯಾಕಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವತ್ತು ಅಲ್ಲಿಂದ ಮತ್ತೆ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಅಲ್ಲಿ ವಿಸ್ತರಣೆ ಆಯಿತು. ಎಕ್ಸಾಮ್ ಕಂಡಕ್ಟ್ ಮಾಡಿರೋದು ಜನವರಿ 13, 2024ರಂದು. ಓಕೆನಾ. ಜನವರಿ 13, 2024ರಂದು ನಾನು ಕೂಡ ಎಕ್ಸಾಮ್ ಬರೆದಿದ್ದೆ. ಸೊ ಅವತ್ತು ಎಕ್ಸಾಮ್ ನಡೀತು. ಅವತ್ತಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋದಾದರೆ ನಾವು ನೋಡ್ಬೋದು ಇಷ್ಟು ಸಮಯ ಬೇಕು ನಮಗೆ ರಿಸಲ್ಟ್ ಪಡೀಲಿಕ್ಕೆ. 2024 ಎಕ್ಸಾಮ್ ಇದು. ಇವಾಗ ಎಕ್ಸಾಮ್ ಏನಾಗಿದೆ ನವೆಂಬರ್ 24ರಂದು, ಅದರ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಬೇಸ್ಡ್ ಆನ್ 2023 ಡೇಟಾ. ಓಕೆನಾ. ಎಕ್ಸಾಮ್ ಡೇಟ್ ಆಗಿದ್ದು 13/1/2024ರಂದು ಎಕ್ಸಾಮ್ ಆಗಿದ್ದು. ಸೊ ಕೀ ಆನ್ಸರ್ಸ್ ಬಿಟ್ಟಿದ್ದು ಅದೇ ತಿಂಗಳು ಬಿಟ್ಟರು, 29/1/2024. ಅದಕ್ಕೆ ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ರು, 30ಯಿಂದ ಕೊಟ್ಟಿದ್ರು. 31/2024ರಿಂದ ಏನು ಕೊಟ್ಟಿತ್ತಂದ್ರೆ ಅಬ್ಜೆಕ್ಷನ್ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ ಫೈನಲ್ ಕೀ ಆನ್ಸರ್ ಬಂದಿದ್ದು 4/4/2024 ನೋಡ್ಕೊಳ್ಳಿ. ಸೊ ಜಾನ್ವರಿಲಿ ಎಕ್ಸಾಮ್ ಆಗಿದ್ದು, 4/4/2024 ಏನು ಬಂದಿರೋದು, ಫೈನಲ್ ಕೀ ಆನ್ಸರ್ ಬಂದಿರುವಂಥದ್ದು. ಓಕೆನಾ. ಫೈನಲ್ ಕೀ ಆನ್ಸರ್ ಬಂದ ನಂತರ ಸ್ಕೋರ್ ಕಾರ್ಡ್ ಬಂದಿದೆ. ಒಂದು ಸ್ಕೋರ್ ಕಾರ್ಡ್ ಅಂತ ಬಿಟ್ಟರು. ಯಾವಾಗ ಬಿಟ್ಟರು ಅಂತ ಹೇಳಿದರೆ 2/5/2024 ಅಂದರೆ ಮೇಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಸ್ಕೋರ್ ಕಾರ್ಡ್ ಅಂತ ಬಿಟ್ಟಿದ್ರು. ಅಂದರೆ ಎಲ್ಲರ ರಿಸಲ್ಟ್ ಎಷ್ಟು ನಿಮಗೆ ಸ್ಕೋರ್ ಮಾಡಿದ್ದೀರಾ, ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅನ್ನೋದನ್ನು ಒಂದು ಸ್ಕೋರ್ ಕಾರ್ಡ್ ಅಂತ ಬಿಟ್ಟರು. ಆ ಪ್ರೋಸೆಸ್ ಆದ ನಂತರ ಫೈನಲ್ ಆಗಿ ಕಟ್ ಆಫನ್ನು ಬಿಟ್ಟಿರುವಂಥ ದಿನಾಂಕ 28/5/2024ಕ್ಕೆ ಕಟ್ ಆಫನ್ನು ಕೊಟ್ಟಿದ್ದರು. ಸೊ ಅವತ್ತು ರಿಸಲ್ಟ್ ಬಂತು ಅಂತ ಹೇಳ್ಬೋದು. 28/5/2024ಕ್ಕೆ ರಿಸಲ್ಟ್ ಬಂತು ಅಂತ ಹೇಳ್ಬೋದು. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವಕಾಶ ಮಾಡಿಕೊಟ್ಟಿರೋದು 8/7/2024ರಿಂದ. ಸೊ ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಮತ್ತೆ ಅಲ್ಲಿ ಡೇಟ್ ಕೊಟ್ಟಿದ್ದರು. ಅವತ್ತು ಅಲ್ಲಿಂದ ನಮಗೆ ವೆರಿಫಿಕೇಷನ್ಗೆ ಅವಕಾಶ ಮಾಡಿಕೊಟ್ಟು ಸರ್ಟಿಫಿಕೇಟ್ ಇಶ್ಯೂ ಮಾಡುವಂಥ ಕೆಲಸ ಸ್ಟಾರ್ಟ್ ಮಾಡಿದರು. ಟೋಟಲಾಗಿ ನೋಡಿದರೆ ಜಾನಲ್ಲಿ ಎಕ್ಸಾಮ್ ಆಗಿತ್ತು. ಸೊ 7 ಅಂದರೆ ಜುಲೈಯಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ರು. ಆಲ್ಮೋಸ್ಟ್ 7 ಮಂತ್ ಪ್ರೋಸೆಸ್ ಅಂತ ಹೇಳ್ಬೋದು. ಓಕೆನಾ. 7 ಮಂತ್ ಪ್ರೋಸೆಸ್ ಅಥವಾ 6 ಮಂತ್ ಪ್ರೋಸೆಸ್ ಅಂತ ಹೇಳ್ಬೋದು. ಇಷ್ಟು ಪ್ರೋಸೆಸ್ ಇದೆ. ಈ ಪ್ರೋಸೆಸ್ಸನ್ನು ಆವಾಗ ಸ್ವಲ್ಪ ಡಿಲೇ ಆಗಿತ್ತು ಕೆಲವೊಂದು ಕಾರಣಗಳಿಂದ, ತಾಂತ್ರಿಕ ಕಾರಣಗಳು, ಬೇರೆ ಬೇರೆ ಎಕ್ಸಾಮ್ಸ್ ಇತ್ತು. ಇದನ್ನೆಲ್ಲ KE ಅವರು ಹ್ಯಾಂಡಲ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ 2023 ರಿಸಲ್ಟ್ ಲೇಟ್ ಆಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಬೇಗ ಎಕ್ಸ್ಪೆಕ್ಟ್ ಮಾಡ್ಬೋದು. 6 ಮಂತು ಪ್ರೋಸೆಸ್ ಅಂದರೆ ಒಂದು 4 ಮಂತು 5 ಮಂತ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇವಾಗ ನವೆಂಬರಲ್ಲಿ ಎಕ್ಸಾಮ್ ಆಗಿದೆ ಅಂದರೆ ಹೇಳಿದೆ. ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್
ಏಪ್ರಿಲಲ್ಲಿ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ಸೊ ಇದು ಒಂದು ಸ್ಪಷ್ಟವಾದ ದಿನಾಂಕ ಅಲ್ಲ, ಚಾನ್ಸಸ್ ಆರ್ ದೇರ್. ಓಕೆನಾ, ಬರುವಂಥ ಸಾಧ್ಯತೆಗಳಿವೆ. ಇದು ಕನ್ಫರ್ಮೇಷನ್ ಅಲ್ಲ. 2023 ಡೇಟಾದ ಪ್ರಕಾರ ಹೇಳ್ತಿರುವಂತೆ 2023ಕ್ಕೆ ಈ ರೀತಿ ದಿನಾಂಕಗಳಿದ್ದು, ಸೊ ಅದೇ ಬೇಸ್ ಮೇಲೆ ಇಲ್ಲಿ ಪ್ರೊಸೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ವೆಯ್ಟ್ ಮಾಡಿ. ನೀವು ನಿಮ್ಮ ಕಟ್ ಆಫನ್ನು, ಓಲ್ಡ್ ಕಟ್ ಆಫನ್ನು ನೋಡ್ಕೊಳ್ಳಿ. ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೇನೆ, ಅದನ್ನು ಸಹ ನೋಡ್ಕೊಳ್ಳಿ. ನೀವು ಕಟ್ ಆಫಲ್ಲಿ ಇದ್ದಿದ್ದರೆ ನೀವು ಸೇಫಾಗಿ ಪಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ರಿಸಲ್ಟಿಗಾಗಿ ವೆಯ್ಟ್ ಮಾಡ್ತಿರೋರಿಗೆ ಇದು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.